ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಢನಾಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. ಹೊಸಪೇಟೆಯ 100 ಹಾಸಿಗೆಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮತ್ತು ಕೊಪ್ಪಳದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದಿನಾಂಕ 19/4/2026 ಭಾನುವಾರ ಲಾರಿ ಚಾಲಕನ ಅಜಾಗರೂಕತೆ ಚಾಲನೆಯಿಂದ ಸರಣಿ ಅಪಘಾತ. ಮೃತರ ಸಂಖ್ಯೆ 4ಕ್ಕೆ ಏರಿಕೆ. ವಿಜಯನಗರ ಎಸ್ಪಿ ಜಾಹ್ನವಿ ಎಸ್ ಮಾಹಿತಿ. ಒಂದೇ ಕುಟುಂಬದ 4 ಸಾವು. ಸುಜಾತ, ದುರ್ಗಪ್ಪ, ಮೃತ ಸುಜಾತಾಳ ತಂದೆ ಹಾಗೂ ನಾಗಪ್ಪ, ಸುಜಾತಾಳ ಸಹೋದರ ಕೊಟ್ರೇಶ್ ಸಾವು. 21 ಜನರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಕೊಪ್ಪಳದ ಸರ್ಕಾರಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಲೆಗೆ ಬಲವಾದ ಗಾಯಗಳಾಗಿರೋ ಕಾರಣ ಚಿಕಿತ್ಸೆ ಸ್ಪಂದಿಸದೆ ಸಾವು. ದೆಹಲಿಯಿಂದ ಬೆಂಗಳೂರಿಗೆ ಬೆಳ್ಳುಳ್ಳಿ ಸಾಗಿಸಬೇಕಿದ್ದ ಲಾರಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಢನಾಪುರದ ಬಳಿ ಲಾರಿ ಸರಣಿ ಅಪಘಾತವಾಗಿತ್ತು. 3 ಬೈಕ್, 1 ಕಾರ್ ಹಾಗೂ ಸರ್ಕಾರಿ ಬಸ್ಗೆ ಗುದ್ದಿದೆ. ನಂತರ ಲಾರಿ ರಸ್ತೆಯ ಬದಿಯ ಗುಂಡಿಗೆ ಉರುಳಿದೆ. ಲಾರಿ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ಎಸ್, ವಿಜಯನಗರ ಅಪ್ಡೇಟ್ ಇದು. ಹೊಸಪೇಟೆಯ ಹೊರವಲಯದ ಢನಾಪುರದಲ್ಲಿ ಸರಣಿ ಅಪಘಾತ ಪ್ರಕರಣವಿದು. ಕೊಪ್ಪಳದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 22 ವರ್ಷ ವಯಸ್ಸಿನ ಕೊಟ್ರೇಶ್ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 3 ಒಂದೇ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಎಂಥ ಆಘಾತಕಾರಿ ಸಂಗತಿ ನೋಡಿ. ಸುಜಾತಾಳ ತಂದೆ ನಾಗಪ್ಪ ಹಾಗೂ ಸಹೋದರ ಕೊಟ್ರೇಶ್ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರ ಮಾಹಿತಿ ದೊರಕಿಲ್ಲ. ತಾಳೆ ಬಸ್ಸಾಪುರ ತಾಂಡಾದವರು ಅಂತ ಮಾಹಿತಿ ಲಭ್ಯವಾಗಿದೆ. ವರದಿ ಬಾವಿಹಳ್ಳಿ ನಂದ್ಯ ನಾಯಕ್, ದೃಷ್ಟಿ ನ್ಯೂಸ್, ಢನಾಪುರ, ಹೊಸಪೇಟೆ. ಆಮೇಲೆ ಪಬ್ಲಿಕ್ ಹೇಳಿದ್ರು ಈ ಥರ ಇದಗಳೆಲ್ಲ ನಮಗೆ 2 ನಿಮಿಷ ನನಗೆ 2 ನಿಮಿಷ ನನಗೆ ಅದು ಏನು ರಿಪೋರ್ಟ್ ಬರಲ್ಲ ಅಂತ ಸುಮ್ಮನೆ ನಾವು ಬೆಂಗಳೂರಲ್ಲಿ ಖುಷಿಯಿಂದ ಬಂದಿದ್ದೀವಿ. ನಾವು ಹೊಸಪೇಟೆ ಬಸ್ ಅಲ್ಲಿ ಚೇಂಜ್ ಮಾಡಿ ಹುಡಿ ಬಿಟ್ಟಿದ್ದೀವಿ. ಆಗ್ತಾ ಇದ್ದಾರೆ ಹಿಂದೆ ಬಂದು ಲಾರಿ ಕುದ್ದಿದ್ದಷ್ಟು ನಾವು ಮುಂದೆ ಹೋಗ್ತೀವಿ. ಇಲ್ಲ ಬ್ಯಾಕ್ ಸೈಡ್ 30 ಜನ ಇದ್ರೇನು ಅಷ್ಟೇ. ಹಿಂದೆ ಗುದ್ದಿದ ತಕ್ಷಣ ನಾನು ಸೀಟಾಗಿರೋ ಮುಂದೆ ಗುದ್ದಿದ ತಕ್ಷಣ ಏನು ಹಿಂಗಾಯ್ತು ನೋಡಿದ್ರೆ ಲಾರಿ ಗುದ್ದಿ ರೈಟ್ ಸೈಡ್ ಹೊರಟು ನಾನು ಗದ್ದೆ ಕಡೆ ಹೋಯ್ತು. ಈಗ ನೋಡ್ತಾ ಇದ್ದೆ ಇವು ಡ್ರೈವರ್ ಮುಂದೆ ಹಿಂದೆ ನೋಡಿದ್ರೆ ಮುಂದೆ ಗಾಡಿ ಗುದ್ದಿದ ತಕ್ಷಣ ನಾನು ಕಾಲಲ್ಲಿ ಸೀಟ್ ಹಳೆ ಸಿಕ್ತು. ಬಿಡಮ್ಮ
ಲಾಸ್ಟಿಗೆ ನಾನು ಹೊಡೆದಿದ್ದಕ್ಕೆ ಪಲ್ಟೆ. ಅಣ್ಣ ಹೆಂಗಾಯ್ತಲ್ರಿ ಈಗ ಪರವಾಗಿಲ್ಲ ಆರಾಮಾಗಿ. ಅಲ್ಲ ಹೆಂಗಾಯ್ತದು ಘಟನೆ? ಹೊಸಪೇಟೆಯಿಂದ ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಆ BMM ಫ್ಯಾಕ್ಟ್ರಿ ಹತ್ರ ಎರಡು ಒಂದು ಕಡೆ ಬಂದು ಎರಡು ಒಂದೇ ಪಾಸ್ ರೈಟಿಗೆ ತೊಗೊಂಡಿನಿ. ನನ್ನ ಮಿರರಲ್ಲಿ ನೋಡಿದೆ ಒಂದು ಸಿಯಾರ ಗಾಡಿ ಪಲ್ಟಿ ಆಯಿತು. ಪಲ್ಟಿ ಆದರೆ ನಾನು ಕಂಡಕ್ಟರ್ಗೆ ಹೇಳಿದೆ, ಏನೋ ಗಾಡಿ ಪಲ್ಟಿ ಆಯಿತು ಪರಮೇಶಿ ಅಂತ ಹೇಳ್ಬಿಟ್ಟು. ನಾವು ಮುಂದೆ ಹೋಗೋಷ್ಟರಲ್ಲಿ ಹಿಂದ್ಗಡೆ ಒಂದು ವಿಯರ್ ಲಾರಿ ಹೊಡೆದ್ಬಿಟ್ಟು ನಮ್ಮ ಗಾಡಿಗೆ ಬಂದು ಹೊಡೆದವ. ನಮ್ಮ ಗಾಡಿಗೆ ಹೊಡೆದಿದ್ದ ತಕ್ಷಣ ನನಗೆ ಕಂಟ್ರೋಲ್ ಆಗಲಾರ್ದಂಗೆ ರೈಟಿಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಗಾಡಿಗೆ ಇರೋ ಪ್ಯಾಸೆಂಜರ್ಗೆ ಸ್ವಲ್ಪ ಏಟಾಗಿದೆ, ನಮ್ಮ ಕೈ ಸ್ವಲ್ಪ ಯಾವ್ಯಾವ ಗಾಡಿ ಆಗಿರೋದು? 3 ಟೂ ವೀಲರ್ ಹೊಡೆದವನೆ, 2 ಸ್ಪಾಟ್ ಮಾಡವನೆ, 4 ಸ್ಪಾಟ್ ಆಗಿದೆ ಟೋಟಲಿ. ಲಾರಿ ಕೆಳಗಡೆ 2 ಇದ್ದಾರೆ. ಒಂದು ಟಾಟಾ ಸಿಯಾರ ಗಾಡಿ ಅನ್ನೋದು, ನನ್ನ ಗಾಡಿ ನೋಡಲಿಲ್ಲ. ಧೂಳು ಬಂದ ತಕ್ಷಣ ನಾನು ಹೇಳಿದೆ, ಈ ಥರ ಯಾವುದೋ ಗಾಡಿ ಪಲ್ಟಿ ಆಯ್ತು ಅನ್ನೋಷ್ಟರಲ್ಲಿ ನನಗೆ ಬಂದು ಹೊಡೆದ್ಬಿಟ್ಟು. ಅದು ನಡೆದಿದ್ದು ಎಷ್ಟೇಟಿಗೆ ಆಗಿದ್ದು ಅದು? ಬೆಳಿಗ್ಗೆ 8:45 ಬಿಟ್ಟಿವಿ, 9 ಕಾಲಿಗೆ ನಾನು ಆಗಿದೆ, 9:20 ಆಗಿದೆ. ಸ್ವಲ್ಪ ಟೈಮಿಂಗ್ ಕಾರ್ನೇರ್ ಏನೋ ಮಾಡ್ದಂದ್ರೆ ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ? ಕೊಪ್ಪಳಿಂದ ನಾವು ಚಿತ್ರದುರ್ಗ ನಮ್ಮ ಬಸವೇಶ್ವರದ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನಿಗೆ ಪ್ರೈಸ್ ಇತ್ತು, ಸೆಕೆಂಡ್ ಪ್ರೈಸ್. ನಮ್ಮ ಸೊಸೆದು ಹೋಗಿದ್ವಿ, ನಾವು ಪ್ರೈಸ್ ಹೊಂಟಿದ್ವಿ. ಓದೋದ್ನಾಗ ಇದ್ರಂತಾಗ ಆಯ್ತು. ಮತ್ತು ಅವ್ರಿಗೆ ಫೋನ್ ಮಾಡಿದ್ವಿ, ಆಯ್ತಮ್ಮ ನೀವು ಆರಾಮಾದ್ರೆ ಸಾಕು, ನಮ್ಮ ಪ್ರೈಸ್ ಹಿಂದೆಗಡೆ ನಿಂತಿಸ್ತೀವಿ ಅಂತ ಹೇಳಿದ್ರು ಸರ್. ಹೆಂಗಾಯ್ತು ಹೇಳ್ರಿ ಅದು ಸರ್ ಮುಂದೆ ಹೊಂಟಿದ್ವಿ, ನಾವು ಬಸ್ ಮುಂದೆ ಕೂತ್ಕೊಂಡಿದ್ವಿ. ಹಿಂದೆ ಕಾರಿನ ಬಂದು ಹೊಡೆದಾನಂತ ಡ್ರೈವರ್ ಸಾಹೇಬ್ರು ಅಂದರು. ಹೌದನಂತ ಹಿಂಗೆ ನೋಡೋಕೆ ಹೋಗಿ ಹಿಂಗೆ ಮುಂದೆ ನೋಡೋದೇನ ಸೀದಾ ಹೋಗಿ ಹಿಂದೆ ಲಾರಿ ಬಂದು ಬಸ್ಸಿಗೆ ಹೊಡೆದು ಬಿಡಿ ಸರ್. ಬಸ್ಸಿಗೆ ಹೊಡೆದು ಲಾರಿ ಹಿಂಗೆ ಬಿತ್ತು ನೋಡಿದ್ವಿ ನಾವು. ಹಿಂಗೆ ಮುಂದೆ ನೋಡೋದೇನೆ ಸೀದಾ ಬಂದು ಆ ಬಸ್ಗೆ ಹೋಗಿ ಇದಾಗಿಬಿಡಿ ಸರ್. ಅವಾಗ ನಾವು ಹಿಂದೆ ಕುಂತಿದ್ವಲ್ಲ ಸರ್, ತಲೆ ದಿಮ್ಮ ಹೊಡ್ತಕ್ಕೆ ನಮ್ಗೆ ಗೊತ್ತ ದಿಮ್ಮನ ತಿರುಗಿ ಇದಾದ ಸರ್. ಹಿಂಗೆ ನೋಡ್ತೀನಿ, ನನಗೆ ಥರ ಪ್ರಜ್ಞೆ ಇಲ್ದಂಗೆ ಆಯ್ತು ರೀ. ಆಮೇಲೆ 2 ಮಿನಿಟ್ ಆದಮೇಲೆ ಪ್ರಜ್ಞೆ ಬಂತು. ಆಮೇಲೆ ಬ್ಯಾಗ್ ತಗೋರ ಅಂತ ಹೇಳೋದು ಕೆಳಗೆ ಬಂದಿವಿ ಸರ್. ತಲೆ 10 ಮಿನಿಟ್ ನನಗೆ ತಿರುಗಿತೀವಿ, ಕೈ ಧ್ಯಾನ ಸರ್. ನಾವು ಬಸ್ ಡ್ರೈವರ್ ಕೇಳಿ ಬಸ್ಸಿಗೆ ಬರ್ಬೇಕಂತ ಕೇಳ್ಕೊಂಡು ಬಂದೀವಿ. ನಮ್ಮ ಜೀವ ಉಳಿತು. ಡ್ರೈವರ್ ಬ್ರೇಕ್ ಹಾಕ್ದಲ್ಲಿಗೆ ನಮ್ಮ ಜೀವ ಉಳ್ದಾಯ್ತು. ಭಾಳ ಕಂಟ್ರೋಲ್ ಮಾಡ್ಯಾರ. ಸುಳ್ಳೆ ಕೇಳ್ಬೇಕು, ಮುಂದೆ ಇಂಜನ್ ರಾಡ್ ಇರ್ತಲ್ಲ ರೀ, ಆ ರಾಡ್ ಬಂದು ನಮಗೆ ಟಚ್ ಆಗತ್ತೆ ಸರ್. ಅದು ಅವ್ರು ಬ್ರೇಕ್ ಹೊಡೆದಲ್ಲಿ ಅದು ಇನ್ನೂ ಫೋರ್ಸಿಲ್ ಹೊಡೆದಿಲ್ಲ, ನಾವು ಉಳಿದೀವಿ. ಆ ಡ್ರೈವರ್ ನಮ್ಮ ಪಾಲಿದ್ದೆ ಅವ್ರು ನೋಡ್ರಿ, ಸುಳ್ಳೆ ಕೇಳೋದು. ನಿಮ್ಮ ಹೆಸರು? ನನ್ನ ಹೆಸರು ನಾಗ್ಲಿಂಗ್ ಬಡಿಗರ್ ಅಂತ. ನಮ್ಮದು ಕೊಪ್ಪಳ ಸರ್. ಕೊಪ್ಪಳದ ಹತ್ರ ಚಿತ್ರಕಲ್ ಅಂತ ಸರ್.